ಬನ್ನಿ ಈ ವಿಡಿಯೋದಲ್ಲಿ ಕ್ಯಾನ್ವಾ ಏನೇನ್ ಯೂಸ್ ಐತೆ ಅಂತ ಹೇಳೋಣ. ಕ್ಯಾನ್ವಾ ಹೌ ಟು ಯೂಸ್, ನಾವ್ ಹೇಗೆ ಯೂಸ್ ಮಾಡೋದು. ಕ್ಯಾನ್ವಾದಲ್ಲಿ ಯೂಟ್ಯೂಬ್ ಥಂಬ್ನೈಲ್ ಮಾಡ್ಬೋದು, ಗ್ರಾಫಿಕ್ ಡಿಸೈನ್ ಮಾಡ್ಬೋದು, ಐಡಿ ಕಾರ್ಡ್ಸ್ ಮಾಡ್ಬೋದು, ಡಿಸೈನು, ಸೋಷಿಯಲ್ ಮೀಡಿಯಾ ಪೋಸ್ಟರ್ಸ್ ಗಳನ್ನ ರೆಡಿ ಮಾಡ್ಬೋದು, ಡಿಜಿಟಲ್ ಮಾರ್ಕೆಟಿಂಗ್ ಪೋಸ್ಟರ್ಸ್ ನ ಮಾಡ್ಬೋದು, ಲೋಗೋ ಡಿಸೈನ್ಸ್ ಮಾಡ್ಬೋದು. ಆಲ್ ಫೀಚರ್ಸ್ ಅವೈಲೇಬಲ್ ಇನ್ ಕ್ಯಾನ್ವಾ. ನಾನಿವಾಗ ನಿಮ್ಗೆ ಕ್ಯಾನ್ವಾನ ಹೇಗೆ ಯೂಸ್ ಮಾಡೋದು, ಹೇಗೆ ಓಪನ್ ಮಾಡೋದು ಅಂತ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಫಸ್ಟ್ ನಾವು ಗೂಗಲ್ ಓಪನ್ ಮಾಡ್ಬಿಡೋಣ. ಓಪನ್ ಮಾಡಿ ಇಲ್ಲಿ ಕ್ಯಾನ್ವಾ ಅಂತ ಹೊಡೆದ್ರೆ ಸಾಕು. CANAV ಕ್ಯಾನ್ವಾ. ಕ್ಯಾನ್ವಾ ಇಲ್ಲಿ ಕ್ಯಾನ್ವಾ ಅಂತ ಹೊಡೆದ್ರೆ ಕ್ಯಾನ್ವಾ ಗೂಗಲ್ ಸರ್ಚ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಅದ್ರದ್ದು ಆಪ್ ಲೋಗೋ ಕಾಣುತ್ತೆ. ಕ್ಯಾನ್ವಾ ವಿಜುವಲ್ ಸೈಟ್ ಆಫ್ ಎವರಿ ಒನ್ ಅಂತೇಳಿ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಪ್ರತಿಯೊಬ್ರು ಹೊಸ ಯೂಸ್ ಮಾಡ್ಬೇಕಾದ್ರೆ ಅದು ಕ್ರಿಯೇಟ್ ಅಕೌಂಟ್ ಕೇಳುತ್ತೆ. ನಂದು ಅಕೌಂಟ್ ಆಲ್ರೆಡಿ ಇರೋದ್ರಿಂದ ನಂದು ಈ ರೀತಿ ಮೇನ್ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ ಗಳನ್ನ ಮಾಡಿದ್ದಾರೆ. ನೀವೇನಾದ್ರೂ ಹೊಸದಾಗಿ ಯೂಟ್ಯೂಬ್ ಚಾನಲ್ ಮಾಡಿದ್ರೆ ಇದ್ರಲ್ಲಿ ಥಂಬ್ನೈಲ್ ಮಾಡೋದಾಗ್ಲಿ, ವಿಡಿಯೋಗಳನ್ನ ಮಾಡೋದಾಗ್ಲಿ, ನಾನು ಎಲ್ಲ ಇಲ್ಲಿ ಮಾಡಿರೋಂತ ವರ್ಕ್ ಇಲ್ಲಿ ಕಾಣ್ತಾ ಇದೆ ನೋಡಿ. ಈ ರೀತಿ ಸಾಕಷ್ಟು ಕ್ಯಾನ್ವಾನ ಈಗ ಮುಂಚೆಗಿನ ಇಂಪ್ರೂವ್ ಮಾಡಿದ್ದಾರೆ. ಇದರಲ್ಲಿ ನಂದು ಪ್ರೋ ಇರೋದ್ರಿಂದ ಪ್ರೋ ವರ್ಷನ್ ಇದೆ. ನೀವು ಆರಾಮಾಗಿ ಮಾಮೂಲಿ ವರ್ಷನ್ ಅಲ್ಲೇ ಮಾಡ್ಬೋದು ಎಲ್ಲದನ್ನು ಕೂಡ. ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ನೋಡಿ, ಈ ತರ ಇಲ್ಲಿ ಯೂಟ್ಯೂಬ್ ಥಂಬ್ನೈಲ್, ಲೋಗೋ, ಡಾಕ್ಯುಮೆಂಟ್ಸ್ ರೆಡಿ ಮಾಡೋದು, ವೈಟ್ ಬೋರ್ಡ್ ಮಾಡೋದು, ಪ್ರೆಸೆಂಟೇಶನ್ ಮಾಡೋದು, ಸೋಷಿಯಲ್ ಮೀಡಿಯಾದ್ದು ಈ ಪೋಸ್ಟ್ಗಳನ್ನ ರೆಡಿ ಮಾಡೋದು, ವಿಡಿಯೋಗಳನ್ನ ಮಾಡೋದು, ಪ್ರಿಂಟ್ ಆಪ್ಷನ್ ಮಾಡೋದು, ಆಮೇಲೆ ವೆಬ್ಸೈಟ್, ಕಸ್ಟಮ್ ಸೈಜು, ಅಪ್ಲೋಡ್ ಮಾಡೋದು, 3 ಆಪ್ಷನ್ ಇಲ್ಲಿ ತೋರಿಸುತ್ತೆ. ನೋಡ್ರಿ ಈ ರೀತಿ ಪ್ರತಿ ಒಂದನ್ನು ಕೂಡ ನಾವಿಲ್ಲಿ ಡಿಸೈನ್ ನ ಮಾಡ್ಕೋಬಹುದು. ಪ್ರತಿಯೊಂದು ಈ ರೀತಿ ಈ ಕಡೆ ಸೈಡ್ ಬಾರ್ ಅಲ್ಲಿ ನಮ್ಮ ಪ್ರಾಜೆಕ್ಟ್ ನಾವ್ ಏನೇನ್ ವರ್ಕ್ ಮಾಡಿರ್ತೀವಿ ಅದನ್ನ ತೋರಿಸ್ತಾ ಇರುತ್ತೆ. ಇಲ್ಲಿ ಟೆಂಪ್ಲೇಟ್ ಗಳನ್ನ ತೋರಿಸುತ್ತೆ. ಇಲ್ಲಿ ಬ್ರಾಂಡ್ ಏನಾದ್ರು ಇಲ್ಲಿ ಆಪ್ಗಳು, ಪ್ರತಿ ಒಂದು ಆಪ್ ಇಲ್ಲಿ ನಾವು ನೋಡ್ಬೋದು. ಈ ತರ ಸಾಕಷ್ಟು ಅಂದ್ರೆ ಸಾಕಷ್ಟು ಇದರಲ್ಲಿ ತುಂಬಾ ಡಿಸೈನ್ಸ್ ಇದೆ. ಹಾಗಾಗಿ ನೀವು ಆರಾಮಲ್ಲಿ ಮಾಡ್ಬೋದು. ಇದು ಹೋಮ್ ಪೇಜ್ ನೋಡಿ, ನಾನು ಕ್ರಿಯೇಟ್ ಮಾಡಿರೋಂಥದ್ದು. ಇಲ್ಲಿ ಕೆಳಗಡೆ ಬಂದ್ರೆ ನೋಡಿ, ಒಂದ್ ನಿಮಿಷ, ನಾವು ಕ್ರಿಯೇಟ್ ಮಾಡಿರೋಂಥದ್ದು. ಈಗ ನಾವೇನಾದ್ರೂ ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ಇನ್ಸ್ಟಾಗ್ರಾಮ್ ಪೋಸ್ಟ್, ನೀವು ಈ ಸೋಷಿಯಲ್ ಮೀಡಿಯಾ ಅಂತ ಕ್ಲಿಕ್ ಮಾಡಿದ್ರೆ ಸಾಕು, ಸೋಷಿಯಲ್ ಮೀಡಿಯಾ ಬರೋಂತ ಎಲ್ಲಾ ಸೈಜ್ ಗಳನ್ನ ಅದು ನಮ್ಗೆ ತೋರಿಸ್ತಾ ಹೋಗುತ್ತೆ. ನೋಡ್ರಿ, ಯೂಟ್ಯೂಬ್ ಥಂಬ್ನೈಲ್ ಆಗ್ಲಿ, ಇಂಟರ್ವ್ಯೂ ಆಗ್ಲಿ, ಅನಿಮೇಟೆಡ್ ಸೋಷಿಯಲ್ ಆಗ್ಲಿ, ಆಮೇಲೆ ಸೋಷಿಯಲ್ ಮೀಡಿಯಾ ಥಂಬ್ನೈಲ್, ಬ್ಯಾನರ್, ಯೂಟ್ಯೂಬ್ ಬ್ಯಾನರ್ ಆಗ್ಲಿ, ಟ್ವಿಟರ್ ಪೋಸ್ಟ್, ಈ ತರ ಅವರೇ ಕರೆಕ್ಟ್ ಫಿಟ್ ಸೈಜ್ ಗಳನ್ನ ಇಲ್ಲಿ ಇಟ್ಟಿರ್ತಾರೆ. ಕೆಲವೊಂದು ರೆಡಿ ಟೆಂಪ್ಲೇಟ್ಸ್ ಇರುತ್ತೆ. ನೋಡಿ ಇಲ್ಲಿ ನಾನು ಇನ್ಸ್ಟಾಗ್ರಾಮ್ ಪೋಸ್ಟ್ ಅದು ತೋರಿಸ್ತೀನಿ ನಿಮ್ಗೆ. ಕೆಲವೊಂದು ಅಂದ್ರೆ ನೀವೇನಾದ್ರೂ ಅಕೌಂಟ್ ಓಪನ್ ಮಾಡಿದ್ರೆ ಮಾಮೂಲಿ ಇರುತ್ತೆ. ನಂದು ಪ್ರೋ ಇರೋದ್ರಿಂದ ಎಲ್ಲ ಅಲ್ಲಿ ಪ್ರೋ ಅನ್ನೋದನ್ನ ಬಳಸಬೇಡಿ. ಈ ರೀತಿ ಇಲ್ಲಿ ನನಗೆ ಇಲ್ಲಿ ವೈಟ್ ಇದು ಪ್ರೋ ನಾನು ತಗೊಂಡಿರೋ ವರ್ಷನ್ ಇರೋದ್ರಿಂದ ಇಲ್ಲಿ ನನಗೆ ಎಲ್ಲ ಯೂಸ್ ಆಗುತ್ತೆ. ನಿಮ್ಗೆ ಯೆಲ್ಲೋ ಕಲರ್ ಅಲ್ಲಿ ಪ್ರೋ ಅಂತ ಇರುತ್ತೆ, ಅದನ್ನ ಯಾವ್ದನ್ನು ಯೂಸ್ ಮಾಡಿ ಬೇಡಿ. ಫ್ರೀ ವರ್ಷನ್ ಆದಷ್ಟು ನೋಡ್ರಿ, ಇದು ಫ್ರೀ ವರ್ಷನ್ ಇರುತ್ತೆ. ಈ ತರ ಸಾಕಷ್ಟು ನೋಡಿ, ಇದು ಫ್ರೀ. ನೀವು ಇವನ್ನೇ ಯೂಸ್ ಮಾಡ್ಕೊಂಡು ಆರಾಮಾಗಿ ನೀವು ನಿಮ್ಮ ಡಿಸೈನ್ ನ ನೀವು ಮಾಡ್ಬೋದು. ಐಡಿ ಕಾರ್ಡ್ ಮಾಡೋದಾಗ್ಲಿ, ಟ್ಯಾಂಪ್ಲೆಟ್ಸ್ ಗಳನ್ನ ಮಾಡೋದಾಗ್ಲಿ, ಯೂಟ್ಯೂಬ್ ಥಂಬ್ನೈಲ್ ಮಾಡೋದಾಗ್ಲಿ, ಈ ಬೇರೆಯವ್ರು ಹೇಳ್ತಾರಲ್ಲ ಪಿಕ್ಸೆಲ್, ಬಿನ್ಸಾ ಅದ್ರಲ್ಲಿ ಮಾಡ್ತೀವಿ ನಾವು ಅಂತ, ಅದಕ್ಕಿಂತ ಬ್ಯೂಟಿಫುಲ್ ಆಗಿ ಇದರಲ್ಲಿ ಬೇಗನೆ ಮಾಡ್ಬೋದು. ನಾನು ಇದನ್ನೇ ಯೂಸ್ ಮಾಡ್ತಾ ಇರೋದು ನನ್ನ ವಿಡಿಯೋದಲ್ಲೆಲ್ಲ, ಥಂಬ್ನೈಲ್ಗಾಗ್ಲಿ. ಸಾಕಷ್ಟು ಇದೆ. ನಾನು ಈ ಮುಂದೆ ದಿನಗಳಲ್ಲಿ ನಿಮಗೆ ನೋಡಿ, ನಾವು ಒಂದೇನಾದ್ರೂ ಕ್ರಿಯೇಟ್ ನ್ಯೂ ಡಿಸೈನ್ ಅಂತ ತಗೊಂಡ್ರೆ ನಮ್ಗೆ ಯಾವ್ದು ಬೇಕು ಅದನ್ನ ತಗೋಬಹುದು. ನೋಡ್ರಿ, ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಬೋದು. ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡ್ರಿ, ನೀವ್ ಯಾವ ವಿಡಿಯೋನ ನೋಡ್ರಿ, ಯೂಟ್ಯೂಬ್ ವಿಡಿಯೋ ಮಾಡ್ತೀರಾ ಅಂತ ಎಲ್ಲ ಅದ್ರದ್ದೇ ಆದ ಸೈಜ್ ಅನ್ನ ಅವರೇ ಫಿಕ್ಸ್ ಮಾಡಿ ಇಟ್ಟಿರ್ತಾರೆ. ನೋಡ್ರಿ, ಈ ತರ ಎಲ್ಲ ಪ್ರತಿಯೊಂದು ತುಂಬಾ ಚೆನ್ನಾಗಿದೆ. ನೀವು ಕ್ಯಾನ್ವಾನ ಯೂಸ್ ಮಾಡಿ. ನೀವೇನಿಲ್ಲ, ನೀವೇನಂದ್ರೆ ನಿಮ್ಮ ಮೊಬೈಲ್ ಅಲ್ಲೇ ಕ್ಯಾನ್ವಾ ಆಪ್ ನ
ಯೂಸ್ ಮಾಡ್ಕೊಂಡು ಆರಾಮಾಗಿ ನೀವು ಯೂಸ್ ಮಾಡ್ಬೋದು. ಈ ಕ್ಯಾನ್ವಾ ಆಪ್ ಕೂಡ ಮೊಬೈಲ್ ಅಲ್ಲಿ ಇನ್ಸ್ಟಾಲ್ ಮಾಡ್ಕೋಬಹುದು. ಆ ಬೇ ನೀವು ಸ್ಟಾರ್ಟಿಂಗ್ ಅಲ್ಲಿ ಮಾಮೂಲಿ ವರ್ಷನ್ ಯೂಸ್ ಮಾಡಿ, ಇದು ಲಾಗಿನ್ ಆಗ್ಲಿಕ್ಕೆ ನಿಮ್ಗೊಂದು ಜಿಮೇಲ್ ಐಡಿ ಬೇಕಾಗುತ್ತೆ, ಮತ್ತೆ ಪಾಸ್ವರ್ಡ್ ನ ಹಾಕ್ಬಿಟ್ಟು ನೀವು ಕ್ರಿಯೇಟ್ ಮಾಡ್ಕೋಬಹುದು. ಹಾಗಾಗಿ ಈ ರೀತಿ ತುಂಬಾನೇ ಚೆನ್ನಾಗಿದೆ ಇದು ಕ್ಯಾನ್ವಾ. ತುಂಬಾನೇ ನೋಡ್ರಿ, ನಾನು ಕ್ರಿಯೇಟ್ ಮಾಡಿರೋಂತ ಇವು ಇಲ್ಲಿ ಕಾಣ್ತಾ ಇದೆ ನೋಡಿ. ಹೀಗಾಗಿ ನೀವು ಆರಾಮ್ಸಾಗಿ ನೋಡ್ರಿ, ನಾನು ತಮ್ಲೈನ್ ಕ್ರಿಯೇಟ್ ಮಾಡಿರೋಂಥವು ಆರಾಮ್ಸಾಗಿ ನಿಮ್ಗೆ ಒಂದ್ ನಿಮಿಷ ಓಪನ್ ಆಗ್ಲಿ. ಈ ರೀತಿ ನೋಡ್ರಿ, ನಾನೇ ತಮ್ಲೈನ್ ಅನ್ನ ಕ್ರಿಯೇಟ್ ಮಾಡಿರೋಂತ. ಈ ರೀತಿ ಹೇಗೆ ಕ್ರಿಯೇಟ್ ಮಾಡೋದು, ಯಾವ ರೀತಿ ಯೂಸ್ ಮಾಡೋದು ಅಂತೇಳಿ ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಸಂಪೂರ್ಣ ಮಾಹಿತಿಯನ್ನ ನಾನು ಕನ್ನಡದಲ್ಲಿ ನಿಮ್ಗೆ ಕ್ಯಾನ್ವಾನ ಹೇಗೆ ಯೂಸ್ ಮಾಡೋದು ಅನ್ನೋದು ಪ್ರತಿಯೊಂದನ್ನು, ತಮ್ಲೈನ್ ಹೇಗೆ ಕ್ರಿಯೇಟ್ ಮಾಡೋದು, ಐಡಿ ಕಾರ್ಡ್ಗಳು ಹೇಗೆ ಬಳಸೋದು ಅನ್ನೋದನ್ನ ನಾನು ನಿಮ್ಗೆ ಆ ತಿಳಿಸ್ಕೊಡ್ತೀನಿ. ಹಾಗಾಗಿ ನೀವೇನಾದ್ರೂ ನಮ್ಮ ವಿಡಿಯೋವನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಬೆಲ್ ಬಟನ್ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಬರೋದು ಒಂದು ಲೈಕ್ ಕೊಡಿ. ನಿಮ್ಗೆ ಏನಾದ್ರೂ ಕಮೆಂಟ್ಸ್ ಇದ್ರೆ, ಇಂಥದ್ದೇ ಹೆಚ್ಚು ಹೆಚ್ಚು ಕಮೆಂಟ್ಸ್ ಬಂದ್ರೆ ನಮಗೂ ಕೂಡ ಅದ್ರ ಬಗ್ಗೆ ವಿಡಿಯೋಗಳನ್ನ ಮಾಡ್ಲಿಕ್ಕೆ ಖುಷಿ ಆಗುತ್ತೆ. ನೀವು ಎಷ್ಟು ಕಮೆಂಟ್ಸ್ ಗಳನ್ನ ನಮಗೆ ಮಾಡ್ತೀರೋ ಅಷ್ಟು ನಮ್ಗೆ ವಿಡಿಯೋಗಳನ್ನ ಮಾಡ್ಲಿಕ್ಕೆ ಖುಷಿ ಆಗುತ್ತೆ. ಯಾವ ವಿಡಿಯೋನ ಇಂಥದ್ದೇ ವಿಡಿಯೋನ ಮಾಡಿ ಅಂತೇಳಿ ನೀವು ಎಲ್ರೂ ಕೂಡ ಕಮೆಂಟ್ಸ್ ಮಾಡಿದ್ರೆ ಮಾತ್ರ ನಾನು ಆ ವಿಡಿಯೋದ ಬಗ್ಗೆ ನಾನು ವಿಡಿಯೋನ ಮಾಡ್ತೀನಿ. ಎಲ್ರಿಗೂ ಕೂಡ ನನ್ನ ವಿಡಿಯೋ ನೋಡಿದ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.